ಹಲೋ ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಈಗಾಗಲೇ ಬಿಗ್ ಬಾಸ್ 12 ಶುರು ಆಗಿದೆ. ಶುರು ಅಲ್ಲೇ ಇದೊಂದು ಎಲಿಮಿನೇಷನ್. ಸೊ ಈ ಎಲಿಮಿನೇಷನ್ಗೆ ಮುಂಚೆ ತುಂಬ ಮಾತುಕತೆ ಕೂಡ ಆಗಿದೆ. ಕತೆಗಳು ಇನ್ನೂ ಒಬ್ರಿಗೊಬ್ರಿಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಆಗಲೇ ಬಿಗ್ ಬಾಸ್ ಈ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈಗ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಎಂಬುವ ಸುದ್ದಿ ಎಲ್ಲೆಡೆ ಹರಡುತ್ತಿದೆ. ಬಿಗ್ ಬಾಸ್ ಊಹಿಸಲಾರದ ಎಲಿಮಿನೇಷನ್ ಮಾಡಿದ್ದಾರೆ. ಸೆಪ್ಟೆಂಬರ್ 28ರಂದು ಒಟ್ಟು 19 ಜನ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು. 6 ಸ್ಪರ್ಧಿಗಳು ಒಂಟಿಗಳಾಗಿ, 5 ಸ್ಪರ್ಧಿಗಳು ಜಂಟಿಗಳಾಗಿ ಹಾಗೂ 3 ಸ್ಪರ್ಧಿಗಳು ಅತ್ಯಂತರಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದರು. ಇನ್ನು ರಕ್ಷಿತಾ ಶೆಟ್ಟಿ, ಮಲ್ಲನಿಪಾನಾಳ, ಸ್ಪಂದನ ಅವರು ಅತ್ಯಂತ ಸ್ಥಿತಿಯಲ್ಲಿ ಇದ್ದರು. ಆ ಮೂವರಲ್ಲಿ ಇಬ್ಬರನ್ನ ಉಳಿಸಬೇಕಾಗಿತ್ತು, ಒಬ್ಬರನ್ನ ಹೊರಗೆ ಕಳಿಸಬೇಕಾಗಿತ್ತು. ಎಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಅಧಿಕಾರವನ್ನು 6 ಒಂಟಿಗಳಿಗೆ ನೀಡಲಾಗಿತ್ತು. 6 ಒಂಟಿಗಳ ಎದುರು ನಿಂತು ರಕ್ಷಿತಾ ಶೆಟ್ಟಿ, ಮಲ್ಲು ಮತ್ತು ಸ್ಪಂದನ ಅವರು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡಿದ್ದರು ಮತ್ತು ಅವರ ಮನವೊಲಿಸಲು ಪ್ರಯತ್ನಿಸಿದ್ದರು. ಅವರ ಮನವೊಲಿಸಲು ಈ 3 ಸ್ಪರ್ಧಿಗಳು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ಳಬೇಕಾಗಿತ್ತು. ನಾನು ಮಿಡಲ್ ಕ್ಲಾಸ್ ಹುಡುಗ, 2-3 ದಿನ ಆದರೂ ಮನೆ ಇರಬೇಕು ಎಂಬುವ ಆಸೆ ಇದೆ ಎಂದು ಮಲ್ಲು ತನ್ನ ಮನದಾಳದ ಆಸೆಯನ್ನು ಹೇಳಿಕೊಂಡರು. ಇನ್ನು ಸ್ಪಂದನ ಅವರು, ಸ್ಟ್ರಾಂಗ್ ಮನಸ್ಥಿತಿಯ ಹುಡುಗಿ ನಾನು. ಈ ಜರ್ನಿ ನನಗೆ ಬಹಳ ಮುಖ್ಯ. ನನ್ನನ್ನು ಸೆಲೆಕ್ಟ್ ಮಾಡಿ ಉಳಿಸಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದರು. ರಕ್ಷಿತಾ ಶೆಟ್ಟಿ ಅವರು, ನಾನು ಹೇಗೆ ನಿಮ್ಮ ಮನ ಒಲಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ತುಳುನಾಡಿನಿಂದ ಬಂದಿದ್ದೇನೆ ಮತ್ತು ನನಗೆ ಸ್ವಲ್ಪ ಜನ ಮಾತ್ರ ಗೊತ್ತು. ಬಿಗ್ ಬಾಸ್ ಅವಕಾಶ ಸಿಕ್ಕರೆ ನಾನು ತುಂಬ ಜನಕ್ಕೆ ಪರಿಚಯವಾಗುತ್ತೇನೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡರು. ಆ ಒಂಟಿ ಸ್ಪರ್ಧಿಗಳು ಮಲ್ಲು ಮತ್ತು ಸ್ಪಂದನ ಇರಬೇಕು ಮತ್ತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಬೇಕು ಎಂದು ಹೇಳಿದರು. ಇದಕ್ಕೆ ಕಾರಣ ಕೊಟ್ಟದ್ದು ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕನ್ನಡ ಮಾತನಾಡಿ ಫೇಮಸ್ ಆಗಿದ್ದಾಳೆ. ಅವಳಿಗೆ ಬೇರೆ ಕೆಲಸ ಇದೆ ಎಂದು ಅಭಿಪ್ರಾಯ ಒಂಟಿಗಳಿಗೆ ಕೇಳಬಂತು. ಅಂತಿಮವಾಗಿ ಅಶ್ವಿನಿ ಗೌಡ ಅವರು ಎಲ್ಲರ ಪರವಾಗಿ ನಿರ್ಧಾರ ಘೋಷಿಸಿದರು. ಮಲ್ಲು, ನಿರೂಪಳಾ ಮತ್ತು ಸ್ಪಂದನ ಅವರು ಉಳಿಸಿಕೊಂಡು ರಕ್ಷಿತಾ ಶೆಟ್ಟಿಗೆ ಗೇಟ್ ಪಾಸ್ ನೀಡಲಾಗಿತ್ತು. ಈಗ ತಾನೇ ಮನೆಯೊಳಗಡೆ ಕಾಲಿಟ್ಟ ರಕ್ಷಿತಾ ಶೆಟ್ಟಿ ಮುಖ್ಯದ್ವಾರದಿಂದ ಹೊರ ನಡೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಬಿಗ್ ಬಾಸ್ ನಿರ್ಧರಿಸಬೇಕಾಗಿದೆ. ರಕ್ಷಿತಾ ಶೆಟ್ಟಿ ತನ್ನ ತಪ್ಪು ಕನ್ನಡ ಮಾತಾಡಿ ಫೇಮಸ್ ಆದವರು. ಅದೇ ಕಾರಣಕ್ಕೆ ಮತ್ತೆ ಎಲಿಮಿನೇಟ್ ಆಗಿದ್ದಾರೆ. ಕಾರಣ ಒಂದೇ, ಬಟ್ ನಿರ್ಧಾರ ಎರಡು. ಇದು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದನ್ನು ನೀವು ಡಿಸೈಡ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದೆ ವ್ಲಾಗ್ನಲ್ಲಿ ಸಿಗುತ್ತೇನೆ. ಬಾಯ್, ಟೇಕ್ ಕೇರ್.